ಹಲೋ ಎವ್ರಿವನ್, ವೆಲ್ಕಮ್ ಟು KNU ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಿನ್ನೆ ಒಂದು ನೋಟಿಫಿಕೇಶನ್ ಅನ್ನು ನಮ್ಮ ಗ್ರೂಪಲ್ಲೆಲ್ಲ ಹಾಕಿದ್ವಿ. ಅದೇನಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಪತ್ರ ಅಂತಂದೇಳಿ. ಸೊ ಅದೇ ನಿಯಮಗಳು ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ಸಿ ಅಂಡರ್ ರೂಲ್ಸ್, ಆಕ್ಚುಲಿ ಇದು ಸಿ ಅಂಡರ್ ರೂಲ್ಸ್. ತುಂಬಾ ಜನಕ್ಕೆ ಏನ್ ಅನ್ಕೊಂಡಿದ್ರ ಅಂತಂದ್ರೆ ಕ್ವಶನ್ ಕೇಳ್ತಾ ಇದ್ರು, ಇದರಲ್ಲಿ ಯಾವುದೇ ವೆಬ್ಸೈಟ್ ಇಲ್ಲ, ಲಾಸ್ಟ್ ಡೇಟ್ ಇಲ್ಲ, ನಾವ್ ಹೆಂಗ್ ಅಪ್ಲೈ ಮಾಡ್ಬೇಕು ಅಂತಂದೇಳಿ. ಸೊ ಫಸ್ಟ್ ನೀವು ತಿಳ್ಕೊಳ್ಳಿ, ಇದು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಅಲ್ಲ. ಓಕೆ, ಇದೇನಪ್ಪಾ ಅಂದ್ರೆ ಸಿ ಅಂಡರ್ ರೂಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಕೇಡರ್ ಅಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಅಂತ ಹೇಳ್ತೀವಿ. ಯಾವುದೇ ಒಂದು ಉದ್ಯೋಗವನ್ನ ತುಂಬಿಕೊಳ್ಬೇಕಾದ್ರೆ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ನೀವು ಯಾವ ನಿಯಮಗಳನ್ನ ಅನುಸರಿಸಿ ಈ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ತುಂಬಿಕೊಳ್ತೀರಾ ಅಂತಂದೇಳಿ ಅವರು ಗೌರ್ಮೆಂಟ್ಗೆ ಪ್ರಸ್ತಾವನೆ ಸಲ್ಲಿಸಬೇಕಾಗತ್ತೆ. ಓಕೆನಾ. ಅದೇ ತರ ಈ ಕ್ರೈಸ್ ಅಂತ ಹೇಳ್ತಂದ್ರೆ, ಈ ವಸತಿ ಶಿಕ್ಷಣ ಸಂಸ್ಥೆಗಳು ಕರ್ನಾಟಕದಲ್ಲಿ ಏನಿದಾವೆ ಅಂತಂತಂದ್ರೆ, ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳಾಗಿರಬಹುದು, ಅಥವಾ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿದಾವಲ್ವಾ. ಸೊ ಅಲ್ಲಿ ಬೇಕಾಗಿರ್ತಕ್ಕಂಥ ಪ್ರಿನ್ಸಿಪಲ್ ಪೋಸ್ಟ್ಗಳು, ಟೀಚರ್ ಪೋಸ್ಟ್ಗಳು, ಪ್ಲಸ್ ಹಾಗೆ ವಾರ್ಡನ್ನು, ಪ್ಲಸ್ ನರ್ಸಿಂಗ್ ಆಫೀಸರ್. ಸೊ ಇದೆಲ್ಲಾ ಪೋಸ್ಟ್ಗಳನ್ನ ಯಾವ ನಿಯಮಗಳನ್ನು ಅನುಸರಿಸಿ ನೀವು ತುಂಬಿಕೊಳ್ತೀರಾ ಅಂತಂದೇಳಿ ಗೌರ್ಮೆಂಟ್ ಅವರು ಪ್ರಸ್ತಾವನೆ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಇದು ಕೊಟ್ಟಿದ್ದಾರೆ. ಇದು ಲಾಸ್ಟ್ 2 years ಬ್ಯಾಕ್ ಕೂಡ ಇದೇ ಸೇಮ್ ಇದೇ ಹುದ್ದೆಗಳಿಗೆ ಒಂದು ಕರ್ನಾಟಕ ರಾಜ್ಯ ಪತ್ರ ಬಂದಿತ್ತು. ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಓಕೆನಾ. ಸೊ ನೀವು ಫಸ್ಟ್ ಏನ್ ತಿಳ್ಕೊಬೇಕು ಅಂತಂದ್ರೆ, ಇದು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಅಲ್ಲ, ಇದು ಜಸ್ಟ್ ಸಿ ಅಂಡರ್ ರೂಲ್ಸ್ ಅಷ್ಟೇ. ಇದನ್ನ ಏನಪ್ಪಾ ಅಂತಂದ್ರೆ, ಪ್ರಕಟಣೆ ಆಗಿರುತ್ತಲ್ವ ಆ ಡೇಟ್ ಇಂದ 15 ದಿನದ ತನಕ ನಮಗೆ ಟೈಮ್ ಕೊಟ್ಟಿರ್ತಾರೆ. ಆ ಟೈಮ್ ಒಳಗಡೆ ಯಾರಾದ್ರೂ ಅಬ್ಜೆಕ್ಷನ್ಸ್ ಹಾಕಿದ್ರೆ, ಇಲ್ಲ ಈ ನೀವು ಮಾಡ್ತಾ ಇರೋದು ಈ ರೂಲ್ಸ್ ಸರಿ ಇಲ್ಲ ಅಂತ ಅಬ್ಜೆಕ್ಷನ್ ಮಾಡಿದ್ರೆ, ಅದನ್ನ ಅವರು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡ್ಬಿಟ್ಟು ಅದಕ್ಕೆಲ್ಲ ಕೋರ್ಟ್ ಏನಾದ್ರು ಸಮ್ಮತಿ ನೀಡಿದ್ರೆ ಅದನ್ನ ಚೇಂಜ್ ಮಾಡಕ್ ಅವಕಾಶ ಇರುತ್ತೆ. ಇಲ್ಲಾಂದ್ರೆ ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಓಕೆ, ಸೊ ಇಲ್ಲಿ ಕೊಟ್ಟಿದೆ ನೋಡಿ. ಇದು ಆಗಿರೋದು ಯಾವತ್ತು? 15ನೇ ತಾರೀಕು. ಓಕೆ, 15ನೇ ತಾರೀಕು 15/11/2024 ಅವರು ಇದನ್ನ ಅಪ್ರೂವ್ ಮಾಡಿದ್ದಾರೆ. ಬಟ್ ಇದು ಪ್ರಕಟ ಆಗಿರೋದು ಯಾವಾಗಪ್ಪ ಅಂತಂದ್ರೆ 27ನೇ ತಾರೀಕು. ಓಕೆ ನೋಡಿ, 27 ನವೆಂಬರ್ಗೆ ನಾವು ಇದು ಪ್ರಕಟ ಆಗಿದೆ. ಸೊ ಅದಕ್ಕೋಸ್ಕರ ಇನ್ನ 15 ದಿನ ಟೈಮ್ ಇರುತ್ತೆ ಇದನ್ನ ಮಾಡೋದಕ್ಕೆ. ಓಕೆ, ಇಲ್ಲಿ ಕೊಟ್ಟಿದೆ ನೋಡಿ ಏನಂತ: ಪ್ರಕಟಣೆಯ ದಿನಾಂಕದಿಂದ 15 ದಿನಗಳ ಮುಕ್ತಾಯ ತರುವಾಯ ಸದರಿ ಕರಡು ತಿದ್ದುಪಡಿ ನಿಯಮಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಎಂದು ಈ ಮೂಲಕ ತಿಳಿಸಿದೆ. ಓಕೆ, ಅಂದ್ರೆ 15 ದಿನದೊಳಗಡೆ ನಾವೇನು ಸಲ್ಲಿಸಬೇಕು. 15 ದಿನ ನಂತರ ಏನಾದರೂ ತಿದ್ದುಪಡಿ ನಿಯಮಗಳು ಅಪ್ಲಿಕಬಲ್ ಆಗುತ್ತೆ ಅಂತಂದ್ರೆ ಅವರು ಪರಿಗಣನೆ ತೆಗೆದುಕೊಂಡು ಚೇಂಜ್ ಮಾಡ್ತಾರೆ. ಓಕೆ, ಒಂದು. ಸೊ ಅದಾದ್ಮೇಲೆ ಇನ್ನೊಂದು ಏನಿದೆ ಅಂತಂದ್ರೆ, ನಾವ್ ಯಾವ ತರ ಅಬ್ಜೆಕ್ಷನ್ಸ್ ಹಾಕ್ಬೇಕು. ಓಕೆ, ನಾವು ಯಾವ ತರ ಅಬ್ಜೆಕ್ಷನ್ಸ್ ಹಾಕ್ಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾನೆ. ಮೇಲೆ ನಿರ್ದಿಷ್ಟಪಡಿಸಿದ ಅವಧಿಯ ಮುಕ್ತಾಯಕ್ಕೆ ಮುಂಚೆ ಸದರಿ ಕರಡು ತಿದ್ದುಪಡಿ ನಿಯಮಗಳಿಗೆ ಸಂಬಂಧಿಸಿದ ಯಾವುದೇ ವ್ಯಕ್ತಿಯಿಂದ, ಓಕೆ, ಯಾರಾದರೂ ಆಗಿರಬಹುದು, ರಾಜ್ಯ ಸರ್ಕಾರವು ಸ್ವೀಕರಿಸಬಹುದಾದ ಆಕ್ಷೇಪಣೆ ಅಥವಾ ಸಲಹೆಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸುತ್ತದೆ. ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ, ವಿಕಾಸಸೌಧ, 2ನೇ ಮಹಡಿ, ಕೊಠಡಿ ಸಂಖ್ಯೆ 232, ಬೆಂಗಳೂರು, ಇಲ್ಲಿಗೆ ಸಲ್ಲಿಸಬೇಕಾಗುತ್ತೆ. ಅಂದ್ರೆ ಯಾರಾದ್ರೂ ಅಬ್ಜೆಕ್ಷನ್ಸ್ ಹಾಕ್ಬೇಕು ಈ ರಿಕ್ರೂಟ್ಮೆಂಟ್ ಬಗ್ಗೆ ಅಂತಂದ್ರೆ ನಾವು ಎಲ್ಲಿ ಹೋಗ್ಬೇಕು? ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ, ವಿಕಾಸಸೌಧ, 2ನೇ ಮಹಡಿ, ಕೊಠಡಿ ಸಂಖ್ಯೆ 232, ಬೆಂಗಳೂರು. ಸೊ ಇಲ್ಲಿಗೆ ಹೋಗ್ಬಿಟ್ಟು ನಾವು ನಮ್ದೇನ್ ಅಬ್ಜೆಕ್ಷನ್ಸ್ ಇದೆ ಅಂತ ಹಾಕ್ಬೇಕಾಗತ್ತೆ. ಸೊ ಯಾರಾದ್ರೂ ಬೆಂಗಳೂರಲ್ಲಿ ಇದ್ರಿ, ನಿಮಗೆ ಇದು ಇದಾಗಿಲ್ಲ, ನಿಮ್ಗೆ ಈ ರಿಕ್ರೂಟ್ಮೆಂಟ್ ನಿಮಗೆ ಸಮಂಜಸ ಅನಿಸಿಲ್ಲ ಅಂತಂದ್ರೆ ನೀವು ಅಬ್ಜೆಕ್ಷನ್ ಹಾಕ್ಬೋದು. ಓಕೆ, ಸೊ ಮುಂದೆ ನೋಡ್ತಾ ಹೋಗೋಣ. ನಮಗೆ ಬೇಕಾಗಿರೋದು ನರ್ಸಿಂಗ್ ಆಫೀಸರ್ ಮಾತ್ರ. ಸೊ ಡೈರೆಕ್ಟ್ ಅದೇ ಪೇಜ್ಗೆ ಹೋಗ್ತೀನಿ ನಾನೀಗ. ಓಕೆ, ಇದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ ನಿಮಗೆ. ನೋಡಿ, ಇದು ನೀವು ಇಲ್ಲಿ ನೋಡ್ಕೊಬೇಕು. ಏನು ಅಂತಂದ್ರೆ ನೋಡಿ, ಪ್ರಸ್ತುತ ವೃಂದ ಮತ್ತು ನೇಮಕಾತಿ ನಿಯಮಗಳು. ಇದು ಇವಾಗ ಕರೆಂಟ್ ಇರ್ತಕ್ಕಂಥದ್ದು. ಓಕೆ, ಪ್ರಸ್ತುತ ವೃಂದ ಮತ್ತು ನೇಮಕಾತಿ ನಿಯಮಗಳು. ಇಲ್ಲಿ ನೋಡಿ, ಪ್ರಸ್ತಾಪಿತ ವೃಂದ ಮತ್ತು ನೇಮಕಾತಿ ನಿಯಮಗಳು ಅಂದ್ರೆ ಈಗ ಇದು ಆಲ್ರೆಡಿ ಇದು ಪಾಸ್ಟ್ ಅನ್ಕೊಂಡ್ಬಿಡಿ. ಎಡಗಡೆ ಏನಿದೆ ಅದೆಲ್ಲ ಪಾಸ್ಟ್. ಓಕೆ, ಇವಾಗ ಪ್ರಸ್ತಾಪಿತ ಅಂತಂದ್ರೆ ಯಾವ ರೀತಿಯಾಗಿ ಅವ್ರು ಮಾಡ್ಕೊಬೇಕು ಅಂತ ಹೊರಟಿದ್ದಾರೆ.
ಓಕೆನಾ, ಯಾವ ರೀತಿ ಮಾಡ್ಕೊಬೇಕಂತ ಕೊಟ್ಟಿದ್ದಾರೆ ಅದು ಇಲ್ಲಿ ಕೊಟ್ಟಿದ್ದಾರೆ ಬಲಗಡೆ. ಸೊ ನೀವೇನ್ ಮಾಡ್ತೀರಾ ಅಂತಂದ್ರೆ ಬಲಗಡೆದನ್ನಷ್ಟೇ ರೆಫರ್ ಮಾಡ್ಕೊಂತ, ಎಡಗಡೆದಂತಂದ್ರೆ ಮುಂಚೆ ಏನಿತ್ತು, ಸೊ ಅಬ್ಜೆಕ್ಷನ್ಸ್ ಎಲ್ಲ ಬಂದಾದ್ಮೇಲೆ ಅವರು ಬಲಗಡೆಗೆ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಮುಂಚೆ ಇದ್ದಿದ್ದನ್ನ ಈ ರೀತಿ ನಾವು ಚೇಂಜ್ ಮಾಡಿದೀವಿ ಅಂತ ಕೊಟ್ಟಿದ್ದಾರೆ. ಇದರಲ್ಲೂ ಮತ್ತೆ ಚೇಂಜ್ ಮಾಡ್ಬೇಕು ಅಂತಂದ್ರೆ ನಾವು ಆಕ್ಷೇಪಣೆಗಳನ್ನ ಇವರಿಗೆ ಸಲ್ಲಿಸಬಹುದು. ಓಕೆ, ಸೊ ನೀವು ಬಲಗಡೆ ಕಾಲಮನ್ನು ಅಷ್ಟೇ ಮಾಡ್ಕೊಂತ ಹೋಗಿ. ಇಲ್ಲಿ ಏನಾಗಿದೆ ಅಂತಂದ್ರೆ ಹುದ್ದೆಗಳ ಸಂಖ್ಯೆ ಕೂಡ ಕೊಟ್ಟಿದ್ದಾನೆ. ಓಕೆನಾ, ಇಲ್ಲಿ ನೋಡಿ, ಇಲ್ಲಿ ಹುದ್ದೆಗಳ ಸಂಖ್ಯೆ ಇದೆ, ತಾತ್ಕಾಲಿಕ ಮತ್ತೆ ಕಾಯಂ ಮತ್ತೆ ತಾತ್ಕಾಲಿಕ. ಇಲ್ಲಿ ಕೂಡ ಕಾಯಂ ಮತ್ತೆ ತಾತ್ಕಾಲಿಕ ಕೊಟ್ಟಿದ್ದಾನೆ. ಇಲ್ಲಿ ನೇಮಕಾತಿ ನಿಯಮ ಕೊಟ್ಟಿದ್ದಾನೆ, ವಿದ್ಯಾರ್ಹತೆ ಕೂಡ ಕೊಟ್ಟಿದ್ದಾನೆ. ಇದೇ ಕಾಲಮ್ಸು ನಮ್ಮ ನರ್ಸಿಂಗ್ ಆಫೀಸರ್ ಕೂಡ ಅಪ್ಲೈ ಆಗುತ್ತೆ. ಸೊ ಬಲಗಡೆದನ್ನು ಮಾತ್ರ ನೋಡ್ಕೊಂಡೋಗಿ, ಎಡಗಡೆದು ಹಳೇದಾಗುತ್ತೆ. ಓಕೆ, ನೋಡಿ ಬಂತು, ಶುಶ್ರೂಷಕಾಧಿಕಾರಿ ಬಂತು. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ ನೋಡಿ, ಇಲ್ಲಿ ನೋಡಿ ಸೇಮ್ ಇಲ್ಲಿ 405 ಕೊಟ್ಟಿದ್ದಾರೆ, ಇಲ್ಲಿ 311 ಕೊಟ್ಟಿದ್ದಾರೆ. 405 ಇರ್ತಕ್ಕಂಥದ್ದು ಕಾಯಂ, 311 ಇರ್ತಕ್ಕಂಥದ್ದು ಕಾಂಟ್ರಾಕ್ಟ್ ಬೇಸಿಸ್ ಮಾಡ್ಕೊಬೇಕಂತ ಅವ್ರ ಪ್ಲಾನ್ ಇತ್ತು. ಓಕೆ, ಅದು ಟೋಟಲ್ ಒಂದೇ ಇತ್ತು. ಬಟ್ ಇವಾಗ ಅದನ್ನ ಡಿವೈಡ್ ಮಾಡಿದ್ದಾರೆ. ಹೆಂಗೆ ಡಿವೈಡ್ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ ಕೇಳಿ. ಓಕೆ, ಇಲ್ಲಿ ಹೆಣ್ಣು ಮಕ್ಕಳ ವಸತಿ ಶಾಲೆಗಳ ಶುಶ್ರೂಷಕಾಧಿಕಾರಿ, ಓಕೆನಾ, ಅದರಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ 122 ಕಾಯಂ ಮತ್ತೆ 87 ಕಾಂಟ್ರಾಕ್ಟ್ ಬೇಸ್ ತಗೋಬೇಕಂತ ಪ್ಲಾನ್ ಮಾಡಿದ್ದಾರೆ. ಓಕೆ, ಸೊ ಇದರಲ್ಲಿ ಏನ್ ಕೊಟ್ಟಿದ್ದಾನಪ್ಪ ಅಂತಂದ್ರೆ ಮಹಿಳಾ ಶುಶ್ರೂಷಾಧಿಕಾರಿಗಳನ್ನು ಅನುಸೂಚಿ 2ರಲ್ಲಿ ನಿರ್ದಿಷ್ಟಪಡಿಸಿದ ಪ್ರಕ್ರಿಯೆ ಅನುಸಾರವಾಗಿ ನೇಮಕಾತಿಯ ಸಮಿತಿಯ ಮುಖಾಂತರ ನೇರ ನೇಮಕಾತಿ ಮೂಲಕ ಅಂತ ಹೇಳಿದ್ದಾರೆ. ಸೊ ಇದು ನೋಡಿ, ಹೆಣ್ಣು ಮಕ್ಕಳ ವಸತಿ ಶಾಲೆ ಅಂತಂದ್ರೆ ಕಂಪ್ಲೀಟ್ ಆಗಿ 100% ಲೇಡೀಸ್ಗೆ ಅದು. ಅಂದ್ರೆ ಏನು 122 + 87 ಪೋಸ್ಟ್ ಇದೆ, ಇದು ಎಲ್ಲದು ಲೇಡೀಸ್ಗೆ ಹೋಗುತ್ತೆ. ನಾವು ಮತ್ತೆ ಕೆಳಗಡೆ ಇಂಗ್ಲಿಷ್ ಅಲ್ಲಿ ಇದೆ ತೋರಿಸ್ಕೊಡ್ತೀನಿ ನಿಮಗೆ. ಇನ್ಕ್ಲೂಡಿಂಗ್ 33% ಮಹಿಳಾ ಮೀಸಲಾತಿ, ಅಂದ್ರೆ ಅದರಲ್ಲೇ ಮತ್ತೆ ಮಹಿಳೆಯರ ಮೀಸಲಾತಿ ಕೊಟ್ಟಿದ್ದಾರೆ 33%. ಓಕೆನಾ, ಸೊ ಇದು ಹೆಣ್ಣು ಮಕ್ಕಳ ವಸತಿ ಶಾಲೆಗೆ ಮಾತ್ರ. ಓಕೆ, ಸೊ ಇದರಲ್ಲಿ ನಾನು ಮತ್ತೆ ಇದು ಅರ್ಹತೆ ಕೂಡ ಹೇಳ್ತೀನಿ ನಿಮಗೆ. ನೋಡಿ, ಇದ್ರ ಕೆಳಗಡೆ ಇನ್ನೊಂದಿದೆ, ಸಹ ಶಿಕ್ಷಣ ಅಥವಾ ಬಾಲಕರ ವಸತಿ ಶಾಲೆ ಶಿಕ್ಷಣ. ಇಲ್ಲಿ ನಮಗೆ ಬಾಯ್ಸ್ಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ. ಬಟ್ ಮೇಲೆ ಮಾತ್ರ 100% ಫಿಮೇಲ್ಸ್ಗೆ ಇರುತ್ತೆ. ಇಲ್ಲೂ ಕೂಡ ಅಷ್ಟೇನೆ 335 ನೋಡಿ, 335 ಪರ್ಮನೆಂಟ್ ವೇಕೆನ್ಸೀಸ್, 191 ಕಾಂಟ್ರಾಕ್ಟ್ ಬೇಸಿಸ್ ಕೊಡ್ತಾರೆ ಇಲ್ಲಿ. ಓಕೆನಾ, ಇಲ್ಲೂ ಕೂಡ ಅಷ್ಟೇನೆ ನಿರ್ದಿಷ್ಟಪಡಿಸಿದ ಪ್ರಕ್ರಿಯೆಯ ಅನುಸಾರವಾಗಿ ನೇಮಕಾತಿ ಸಮಿತಿಯ ಮುಖಾಂತರ ನೇರ ನೇಮಕಾತಿ ಮೂಲಕ ಅಂತ ಕೊಟ್ಟಿದ್ದಾನೆ. ಬಟ್ ಏನಪ್ಪಾ ಅಂದ್ರೆ ಕಳೆದ ಬಾರಿ ರಿಕ್ರೂಟ್ಮೆಂಟ್ ಮಾಡ್ಕೊಂಡಾಗ ಓನ್ಲಿ ನಿಮ್ಮ ಕ್ವಾಲಿಫಿಕೇಶನ್ ಅಂದ್ರೆ BSc ಆಗಿರ್ಬಹುದು, JNM ಆಗಿರ್ಬೋದು, ಅವರು ಕ್ವಾಲಿಫಿಕೇಶನ್ ಅಲ್ಲಿ ಸೊ ನಿಮ್ದು ಟೋಟಲ್ ಡಿಗ್ರಿ ಮಾರ್ಕ್ಸ್ ಮೇಲೆ, ಯಾಕಂದ್ರೆ ಡಿಗ್ರಿ ಮಾರ್ಕ್ಸ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಹೆಂಗೆ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಲ್ಲಿ ಹೆಂಗೆ ನಿಮ್ಮ ಮೆರಿಟ್ ಮೇಲೆ ಮೆರಿಟ್ ಕಮ್ ರೋಸ್ಟರ್ ಅಂತ ಹೇಳ್ತೀವಲ್ಲ, ಅದರ ಆಧಾರದ ಮೇಲೆ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ರು. ಸೊ ಇಲ್ಲಿ ಕೂಡ ಅದೇ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಂಡಿದ್ರು, ಅಂದ್ರೆ ಎಕ್ಸಾಮ್ ಇರ್ಲಿಲ್ಲ. ಈ ಸರಿ ಕೊಟ್ಟಿದ್ರಲ್ಲೂ ಕೂಡ ಕ್ಲಿಯರ್ ಆಗಿ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತ ನಾನು ನಿಮ್ಗೆ ಕೆಳಗಡೆ ತೋರಿಸ್ತೀನಿ. ಆಮೇಲೆ ಕೊನೆ ಲಾಸ್ಟ್ ಇಯರ್ದು ಕೂಡ ನಿಮ್ಗೆ ಕೊಡ್ತೀನಿ. ಓಕೆನಾ, ಸೊ ಎಕ್ಸಾಮ್ ಇಲ್ಲ ಅಂತಂದ ಹೇಳಿನೇ ಅದು ಇವ್ರ ರೂಲ್ಸ್ ಇರೋದೇ ಆಕ್ಚುಲಿ ಎಕ್ಸಾಮ್ ಇಲ್ಲ. ಓಕೆನಾ, ಸೊ ಎಕ್ಸಾಮ್ ಬೇಕು ನಮ್ಗೆ ಅಂತಂದೇಳಿ ನಾವು ಬೇಕಾದ್ರೆ ಅಬ್ಜೆಕ್ಷನ್ಸ್ ಹಾಕ್ಬಹುದು. ಓಕೆನಾ, ಸೊ ಇವಾಗ ನಿಮಗೆ ಇದನ್ನ ತೋರಿಸ್ಕೊಡ್ತೀನಿ. ಏನು ಅರ್ಹತೆ, ವಿದ್ಯಾರ್ಹತೆ ಏನ್ ಬೇಕಪ್ಪ ಅಂತ, ಭಾರತೀಯ ನರ್ಸಿಂಗ್ ಕೌನ್ಸಿಲ್ ನಿಂದ ಮಾನ್ಯತೆ ಪಡೆದ, ಓಕೆನಾ, BSc ನರ್ಸಿಂಗ್ ಪದವಿ ಉತ್ತೀರ್ಣನಾಗಿರಬೇಕು ಅಥವಾ PUC ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರಬೇಕು ಮತ್ತು ಭಾರತೀಯ ನರ್ಸಿಂಗ್ ಕೌನ್ಸಿಲ್ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ನಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ 3 ವರ್ಷಗಳ ಜನರಲ್ ನರ್ಸಿಂಗ್, ಅಂದ್ರೆ BScನೂ ಆಗುತ್ತೆ, JNM ಕೂಡ ಬರುತ್ತೆ. ಓಕೆ, ಅದಾದ್ಮೇಲೆ ನೋಡಿ, ಅದ್ರ ಜೊತೆ ಇನ್ನೊಂದು ಕೊಟ್ಟಿದ್ದೇನೆ. ಏನಪ್ಪಾ ಅಂತಂದ್ರೆ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಅಥವಾ ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SSLCಯಲ್ಲಿ ಕನ್ನಡವನ್ನು ಒಂದು ಭಾಷೆಗೆ ಅಭ್ಯಾಸ ಮಾಡಿರಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆನಾ, ಕನ್ನಡ ನೀವು ಫಸ್ಟ್ ಲ್ಯಾಂಗ್ವೇಜ್ ಆಗಿರಬಹುದು ಅಥವಾ ಒಂದು ಭಾಷೆ ಕನ್ನಡ ನೀವು ಡಿಗ್ರಿಯಿಂದ ಮಾಸ್ಟರ್ ಡಿಗ್ರಿವರೆಗೂ ಯಾವುದಾದ್ರೂ ಒಂದು ವರ್ಷದಲ್ಲಿ
ಓಕೆನಾ. SSLC ಆಗಿರಬಹುದು, PUC ಆಗಿರಬಹುದು, ಓಕೆನಾ. ಅದರಲ್ಲಿ ನೀವು ಕನ್ನಡನ ಅಧ್ಯಯನ ಮಾಡಿರಲೇಬೇಕು. ಸೊ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಪ್ಯೂರ್ ಆಗಿ ನೀವು ಕರ್ನಾಟಕದಲ್ಲೇ ಆಗಿರ್ಬೇಕು ಅಂತ ಅರ್ಥ. ಓಕೆ. ಸೊ ಇನ್ನೊಂದು ಕೆಳಗಡೆ ಕೊಡ್ತೀನಿ ನೋಡಿ, ಅದು ಹಳೇದು. ಈಗ ಹೊಸದಾಗಿ ಏನ್ ಕೊಟ್ಟಿದ್ದೇನಪ್ಪ ಅಂತಂದ್ರೆ ಸೇಮ್ ಭಾರತೀಯ ನರ್ಸಿಂಗ್ ಕೌನ್ಸಿಲ್ದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ BSc ನರ್ಸಿಂಗ್ ಪದವಿ ಉತ್ತೀರ್ಣರಾಗಿರಬೇಕು. ಓಕೆ. ಅಥವಾ PUC ಅಥವಾ ಅದಕ್ಕೆ ತತ್ಸಮಾನವಾದ ಪರೀಕ್ಷೆಗೆ ಉತ್ತೀರ್ಣನಾಗಿರಬೇಕು ಮತ್ತು ಭಾರತೀಯ ನರ್ಸಿಂಗ್ ಕೌನ್ಸಿಲ್, ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಮಾನ್ಯತೆ ಪಡೆದಿರಬೇಕು ಅಂತ ಕೊಟ್ಟಿದ್ದೇನೆ. ಸೊ ಇಲ್ಲೂ ಕೂಡ ಕೊಟ್ಟಿದ್ದಾರೆ, ಯಾಕಂದ್ರೆ JNM ಅಂತ ಹೇಳಿ ನೀವು ಅಂತವರಿ ಮಾಡ್ಕೊಂಡು ಬೇಡ, ಜನರಲ್ ನರ್ಸಿಂಗ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದೇನೆ. BSc ಮತ್ತೆ ಜನರಲ್ ಇಬ್ಬರಿಗೂ ಬರುತ್ತೆ. ಸೊ ಇಲ್ಲಿ ಕೂಡ ಕೊಟ್ಟಿದ್ದೇನೆ ಸೇಮ್ SSLC ಅಲ್ಲಿ ಕನ್ನಡವನ್ನ ಭಾಷೆ ಅಧ್ಯಯನ ಮಾಡಿರ್ಬೇಕಂತ. ಅಂದ್ರೆ ನಾನು ಹೇಳಿದಂಗೆ ಇಲ್ಲಿ ನೋಡಿ, ಇದು ಎಡಗಡೆದಲ್ಲೇ ಏನಿತ್ತು, ಎಡಗಡೆದಿತ್ತಲ್ವಾ, ಇದೆಲ್ಲ ಹಳೇದು, ಬಲಗಡೆದು ಮಾತ್ರ ಹೊಸದು. ಓಕೆ. ಸೊ ಇಷ್ಟು ತಿಳ್ಕೊಳ್ಳಿ. ಇಲ್ಲೂ ಕೂಡ ಹಂಗೆ ಇದೆ. ಓಕೆ. ಈಗ ನಾವು ಅವರು ಹೇಳಿದಂಗೆ ಸ್ಕೆಡ್ಯೂಲ್ 2 ಅನ್ನ ನೋಡ್ತಾ ಹೋಗೋಣ. ಸ್ಕೆಡ್ಯೂಲ್ 2 ಅಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಅನುಸೂಚಿ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಅನುಸೂಚಿ 2 ಕೊಟ್ಟಿದ್ದೇನೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಿದೆಪ್ಪ ಅಂತಂದ್ರೆ ಎಲ್ಲ ಹುದ್ದೆಗಳಿಗೂ ಕ್ರಮ ಸಂಖ್ಯೆ ಕೊಟ್ಬಿಟ್ಟು ಕೊಟ್ಟಿದ್ದಾರೆ. ಬಟ್ ನಮ್ದು ಕ್ರಮ ಸಂಖ್ಯೆ 41, ಆಕ್ಚುಲಿ ನರ್ಸಿಂಗ್ ಆಫೀಸರ್ 41 ಅಂತಿದೆ. ಬಟ್ ಇಲ್ಲೆಲ್ಲಿ 41 ಬಗ್ಗೆ ಎಲ್ಲೂ ಕೊಟ್ಟಿಲ್ಲ. ಯಾಕಂದ್ರೆ ನೀವು ಬೇಕಿರೋ ಒಂದ್ಸರಿ ನೋಟಿಫಿಕೇಶನ್ ನೋಡಿ, 41 ಎಲ್ಲೂ ಕೊಟ್ಟಿಲ್ಲ. ಆಮೇಲೆ ಇಲ್ಲೊಂದು ಕೊಟ್ಟಿದ್ದಾನೆ, ಇನ್ನೊಂದು ತೋರಿಸ್ತೀನಿ. ನೋಡಿ, ಸ್ಕೆಡ್ಯೂಲ್ 2 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 22, 40, 61 ಎಲ್ಲ ಕೊಟ್ಟಿದ್ದಾನೆ. ಓಕೆನಾ. ಸೊ ನಮ್ದು 41 ಕೊಟ್ಟಿಲ್ಲ. ಓಕೆ. ಇಲ್ಲಿ ಇನ್ನೊಂದು ಸ್ಟಾರ್ಟ್ ಆಗುತ್ತೆ, 28ರಿಂದ 35ವರೆಗೂ ಕೊಟ್ಟಿದ್ದಾನೆ. ಸೊ ಇಲ್ಲಿ ಕೂಡ 45 ಇಲ್ಲ. ನಲವತ್ತೊಂದು ಇರ್ಬೇಕು ನಮ್ಗೆ. 41 ನಮ್ದು ನರ್ಸಿಂಗ್ ಆಫೀಸರ್. ಮತ್ತೆ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲೆಲ್ಲೂ ಕೊಟ್ಟಿಲ್ಲ 41. ಸೊ ಎಲ್ಲೂ ಕೊಟ್ಟಿಲ್ಲ. ಅಂದ್ರೆ ಲಾಸ್ಟ್ ಇಯರ್ ಎಲ್ಲ ಏನ್ ಅಪ್ಲೈ ಮಾಡಿದ್ರು ಅಂತಂದ್ರೆ ವಿತ್ ಎಕ್ಸಾಮ್ ಅಂತಾನೆ ಅಪ್ಲೈ ಮಾಡಿದ್ರು, ಸಾರಿ ವಿತೌಟ್ ಎಕ್ಸಾಮ್ ಅಂತ ಅಪ್ಲೈ ಮಾಡಿದ್ರು. ಸೊ ಈ ಸಾರಿ ಕೂಡ ಅದೇ ತರ ಕೊಡ್ತಾರೆ ಅಂತ ನಮ್ಮ ಅನಿಸಿಕೆ. ಓಕೆ. ನಾನು ನಿಮಗೆ ಅದು ಪ್ರೂಫ್ ನಾನು ನಿಮಗೆ ಲಾಸ್ಟ್ ಗೆಜೆಟ್ ಅನ್ನು ತೋರಿಸ್ತೀನಿ ಒಂದ್ಸರಿ ನಿಮಗೆ. ನೋಡಿ, ಇದು ಕೂಡ ಇಂಗ್ಲಿಷ್ ಅಲ್ಲಿ ಕೂಡ ಇದೆ. ಏನು ಇದು ಎಕ್ಸಿಸ್ಟಿಂಗು, ಇದು ಪ್ರಪೋಸ್ಡ್. ಅಂದ್ರೆ ಇವಾಗ ಹೊಸ ಪ್ರಪೋಸ್ಡ್ C&R ರೆಗ್ಯುಲೇಷನ್ಸ್. ಓಕೆನಾ. ಸೇಮ್ ಇಲ್ಲೂ ಕೂಡ ಕೊಟ್ಟಿದ್ದಾನೆ ಇಂಗ್ಲಿಷ್ ಅಲ್ಲಿ. ನೀವು ಇಲ್ಲಿ ಹೋಗ್ಬಿಟ್ಟು ಅಬ್ಜೆಕ್ಷನ್ಸ್ ಅನ್ನ ಹಾಕ್ಬಹುದು ಅಂತ ಹೇಳಿ. ಸೊ ಇಲ್ಲಿ ನಿಮಗೆ ತೋರಿಸ್ತೀನಿ ನರ್ಸಿಂಗ್ ಆಫೀಸರ್ಸ್. ನೋಡಿ, ಇಲ್ಲಿದೆ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ನರ್ಸಿಂಗ್ ಆಫೀಸರು ಸೀರಿಯಲ್ ನಂಬರ್ 41. ಓಕೆನಾ. ಸೊ ಸೇಮ್ ನಾನು ಏನು ಹೇಳಿದ್ದೆ, 122 ಅಂದ್ರೆ ನೋಡಿ 100% ಲೇಡಿ ನರ್ಸಿಂಗ್ ಆಫೀಸರ್. 100% ಲೇಡಿ ನರ್ಸಿಂಗ್ ಆಫೀಸರ್ ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಥ್ರೂ ಎ ರಿಕ್ರೂಟ್ಮೆಂಟ್ ಕಮಿಟಿ ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರೊಸೀಜರ್ ಸ್ಪೆಸಿಫೈಡ್ ಇನ್ ಸ್ಕೆಡ್ಯೂಲ್ 2 ಅಂತ ಕೊಟ್ಟಿದ್ದಾರೆ. ಬಟ್ ಸ್ಕೆಡ್ಯೂಲ್ 2 ನಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಮೆನ್ಷನ್ ಮಾಡಿಲ್ಲ. ಓಕೆನಾ. 100% ಲೇಡಿ ನರ್ಸಿಂಗ್ ಆಫೀಸರ್ ಅಂತ ಕೊಟ್ಟಿದ್ದಾರೆ, ಪ್ಲಸ್ ಅದ್ರ ಕೆಳಗೆ ಇನ್ಕ್ಲೂಡಿಂಗ್ 33% ವುಮೆನ್ ಕೋಟಾ. 33% ವುಮೆನ್ ಕೋಟಾ ನೋಡಿ ಹಿಂಗಿದೆ. ಓಕೆನಾ. ಸೊ ಅದಕ್ಕೆ ನಾವು ಅಂದ್ರೆ ಮೇಲ್ ನರ್ಸಿಂಗ್ ಆಫೀಸರ್ಸ್ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಬಟ್ ಇಲ್ಲಿ ಕೆಳಗಡೆ ನೋಡಿ ಏನು ಬಾಯ್ಸ್. ಓಕೆ. ನರ್ಸಿಂಗ್ ಆಫೀಸರ್ ಫಾರ್ ಕೋ ಎಜುಕೇಶನ್ ಬಾಯ್ಸ್ ರೆಸಿಡೆನ್ಸ್ ಸ್ಕೂಲಿಗೆ ಇಲ್ಲಿ ನಾವು 335 ಬರುತ್ತೆ. ಇಲ್ಲಿ ನಾವು ಅಪ್ಲೈ ಮಾಡಬಹುದು. ಸೊ ರಿಕ್ವೈರ್ಮೆಂಟ್ ಸೇಮ್ ಎಕ್ಸ್ಪೀರಿಯನ್ಸ್ ಏನು ಕೇಳಿಲ್ಲ.
ಓಕೆನಾ. ಸೊ ಇದೆಲ್ಲ ರಿಕ್ರೂಟ್ಮೆಂಟ್ ನಿಮಗೆ ಆಗಬೇಕು ಅಂತಂದ್ರೆ ಇನ್ನೂ 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು. ಓಕೆನಾ. ಸೊ ಇಂಗ್ಲೀಷಲ್ಲೂ ತೋರಿಸ್ತೀನಿ, ಇಲ್ಲೂ ಕೂಡ ಸ್ಕೆಡ್ಯೂಲ್ 2 ಕೊಟ್ಟಿಲ್ಲ. ಸ್ಕೆಡ್ಯೂಲ್ 2 ನಲ್ಲಿ ಒಂದು ನಿಮಿಷ, ನೋಡಿ ಸ್ಕೆಡ್ಯೂಲ್ 2 ಇಲ್ಲಿದೆ. ಬಟ್ ಇಲ್ಲಿ ನೋಡಿ ಸೇಮ್ ಇಲ್ಲಿ ಕೂಡ ಅಷ್ಟೇನೆ 22, 40, 61 ಕೊಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಅದರಲ್ಲಿ ಆಕ್ಚುಲಿ ಕನ್ನಡದಲ್ಲಿ ಕೊಟ್ಟಿರಲಿಲ್ಲ. ರಿಕ್ರೂಟ್ಮೆಂಟ್ ಫಾರ್ ಪೋಸ್ಟ್ ಅಟ್ ಸೀರಿಯಲ್ ನಂಬರ್ ಫ್ರಮ್ 28 to 60 ಅಂತ ಕೊಟ್ಟಿದ್ದಾನೆ. ಸೊ ಇದ್ರ ಮಧ್ಯೆ ನಮ್ಮ ನರ್ಸಿಂಗ್ ಆಫೀಸರ್ ಬರುತ್ತೆ. ಇಲ್ಲಿ ನೋಡಿ ನನಗೆ ಒಂದು ಡೌಟ್ ಏನ್ ಬಂದಿದೆ ಅಂತಂದ್ರೆ, ರಿಕ್ರೂಟ್ಮೆಂಟ್ ಕಮಿಟಿ ಶೆಲ್ ಅರೇಂಜ್ ಟು ರಿಕ್ರೂಟ್ ಥ್ರೂ ಕಂಬೈನ್ಡ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫಾರ್ ದ ಪೋಸ್ಟ್ ಅಟ್ ಸೀರಿಯಲ್ 28, 29, 30, 31, 32, 33, 34, 35 ಅಂತ ಕೊಟ್ಟಿದ್ದಾರೆ. ಓಕೆನಾ. ಅದಾದ್ಮೇಲೆ ಮತ್ತೆ ಇಲ್ಲೆಲ್ಲೂ 41 ಕೊಟ್ಟೇ ಇಲ್ಲ. ಬಟ್ ಓನ್ಲಿ ಇಷ್ಟು ಮಾತ್ರ ಕೊಟ್ಟಿದ್ದಾರೆ, ಅಂದ್ರೆ ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಅಟ್ ಸೀರಿಯಲ್ ನಂಬರ್ 28 to 60 ಅಂತ ಕೊಟ್ಟಿದ್ದಾರೆ. ಇದು ಕನ್ನಡದಲ್ಲಿ ಇಲ್ಲ. ಓಕೆನಾ. ಸೊ ಎಲ್ಲರೂ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಎಕ್ಸಾಮ್ 100% ಇರಲ್ಲ. ಸೊ ಯಾರಾದ್ರೂ ಬೆಂಗಳೂರಲ್ಲಿ ಇದ್ದೀರಾ ಅಂತಂತಂದ್ರೆ ದಯವಿಟ್ಟು ನಿಮಗೆ ಈ ಆಫೀಸ್ ಏನಾದ್ರು ನಿಮಗೆ ನಿಯರ್ ಬೈ ಇದೆ ಅಂತಂದ್ರೆ ಒನ್ ಟೈಮ್ ಹೋಗ್ಬಿಟ್ಟು ಕೇಳ್ಕೊಂಬರೋದು. ಈ ವಿಡಿಯೋ ನೋಡಿದ ಮೇಲೆ ಒಂದ್ಸರಿ ಹೋಗ್ಬಿಟ್ಟು ಕೇಳ್ಕೊಂಡ್ಬಿಟ್ಟು ಅಬ್ಜೆಕ್ಷನ್ ಹಾಕೋದು ಬೆಟ್ರು. ಓಕೆನಾ. ಸೊ ನಾನು ನಿಮಗೆ ಮೊದಲೇ ಹೇಳಿದಂಗೆ ಈಗ ಲಾಸ್ಟ್ ಇಯರ್ ಗೆಜೆಟ್ ಅಂತ ತೋರಿಸ್ಬಿಡ್ತೀನಿ ಒಂದ್ಸರಿ. ನೋಡ್ರಿ, ಇದು 2021 ಬಂದಿರ್ತಕ್ಕಂಥದ್ದು ಇದು. ಓಕೆನಾ. 2021 ಬಂದಿರೋದು ಸೇಮ್ 13/8/21 ಬಂದಿರ್ತಕ್ಕಂಥದ್ದು. ಇದರಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನರ್ಸಿಂಗ್ ಆಫೀಸರ್ ಹೆಂಗಿದೆ ಅಂತಂದೇಳಿ. ಇದು ಹಳೆ, ನಾನು ಹೇಳ್ತಾ ಇರೋದು ಹಳೆ ನೋಟಿಫಿಕೇಶನ್, ಹಳೆ ಗೆಜೆಟ್. ನೋಡಿ ಇಲ್ಲೂ ಕೂಡ ನರ್ಸಿಂಗ್ ಸ್ಟಾಫ್ ನರ್ಸ್ ಅಂತ ಇದೆ ಇಲ್ಲಿ. ಸೊ ಹೊಸದಾಗಿ ಅವರು ನರ್ಸಿಂಗ್ ಆಫೀಸರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಓಕೆನಾ. ಇಲ್ಲಿ ಕೂಡ ಅಷ್ಟೇ ಸೇಮ್ 405 + 311 ಅಂತ ಇದೆ, ಅಂದ್ರೆ 405 ರೆಗ್ಯುಲರ್, 311 ಕಾಂಟ್ರಾಕ್ಟ್ ಬೇಸ್ ಅಂತ ಕೊಟ್ಟಿದ್ರು. ನೋಡಿ, ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಥ್ರೂ ರಿಕ್ರೂಟ್ಮೆಂಟ್ ಕಮಿಟಿ ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರೊಸೀಜರ್ ಸ್ಪೆಸಿಫೈಡ್ ಇನ್ ಸ್ಕೆಡ್ಯೂಲ್ 2. ಸೊ ಇಲ್ಲಿ ಕೂಡ ಸ್ಕೆಡ್ಯೂಲ್ 2 ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಕೂಡ PSC ನರ್ಸಿಂಗ್ ಕೇಳಿದ್ದಾರೆ. ಓಕೆನಾ. ಆಮೇಲೆ 3 years ಜನರಲ್ ನರ್ಸಿಂಗ್ ಕೇಳಿದ್ದಾರೆ. ಓಕೆನಾ. ಇಲ್ಲಿ ಕೂಡ SSLC ಕನ್ನಡ ಇರ್ಬೇಕಂತ ಹೇಳಿದ್ದಾರೆ. ಓಕೆ, ಈಗ ಸ್ಕೆಡ್ಯೂಲ್ 2 ತೋರಿಸ್ತೀನಿ ನಿಮಗೆ. ನೋಡಿ ಸ್ಕೆಡ್ಯೂಲ್ 2 ಬಂತು. ನೋಡಿ ಸ್ಕೆಡ್ಯೂಲ್ 2 ನಲ್ಲಿ ಏನ್ ಕೊಟ್ಟಿದೆ ಅಂದ್ರೆ ಸ್ಟಾಫ್ ನರ್ಸ್. ಓಕೆ, ಸ್ಟಾಫ್ ನರ್ಸ್ ಅಂತ ಕೊಟ್ಟಿದ್ದಾನೆ. ಓಕೆ, ರಿಕ್ರೂಟ್ಮೆಂಟ್ ಕಮಿಟಿ ಶಿಲ್ ಪ್ರಿಪೇರ್ ಮೆರಿಟ್ ಲಿಸ್ಟ್ ಕನ್ಸಿಡರಿಂಗ್ ದ ಮಾರ್ಕ್ಸ್ ಒಬ್ಟೈನ್ಡ್ ಇನ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ಅಂದ್ರೆ BSc GNM ಇದೆ ಅಲ್ವಾ. ಸೊ ಅದರಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅದ್ರ ಮೇಲೆ ಮೆರಿಟ್. ಓಕೆನಾ, ಮೆರಿಟ್ ಅಂತ ಹೇಳ್ತೀವಿ, ರೋಸ್ಟರ್ ಕಮ್ ಮೆರಿಟ್ ಅಂತ ಹೇಳ್ತೀವಿ. ಸೊ ಅದ್ರ ಮೇಲೆ ನೀವು ಕನ್ಸಿಡರ್ ಮಾಡಿ ಲಿಸ್ಟ್ ನ ಪ್ರಿಪೇರ್ ಮಾಡಿ ಅಂತ ಕೂಡ. ಅಂದ್ರೆ ಇದು ಡೈರೆಕ್ಟ್ ರಿಕ್ರೂಟ್ಮೆಂಟ್, ನೋ ಎಕ್ಸಾಮಿನೇಷನ್. ಓಕೆನಾ. ಇದು ಲಾಸ್ಟ್ ಇರ್ತಕ್ಕಂಥದ್ದು. ಬಟ್ ಈ ಸಾರಿ ಅವ್ರು ಯಾಕೆ ಮಿಸ್ ಮಾಡಿದ್ರು, ಮಾಹಿತಿ 41 ಸೀರಿಯಲ್ ನಂಬರ್ ಏನಿದೆ ಅದು ಗೆಜೆಟ್ ಅಲ್ಲಿ ಪ್ರಿಂಟ್ ಆಗಿಲ್ಲ. ಓಕೆನಾ. ಸೊ ಅದೊಂದು ಮಿಸ್ ಆಗ್ತಾ ಇದೆ. ಸೊ ನಾವೇನ್ ತಿಳ್ಕೊಬಹುದು ಅಂತಂದ್ರೆ, ಮೋಸ್ಟ್ಲಿ ನನ್ನ ಮಾಹಿತಿ ಪ್ರಕಾರ 99.99% ಅವರು ಎಕ್ಸಾಮ್ ಮಾಡಲ್ಲ. ಓಕೆ, ಯಾಕಂದ್ರೆ ರೂಲ್ಸ್ ಇರೋದೇ ಹಾಗೆ, ಅದನ್ನ ಚೇಂಜ್ ಮಾಡಿಲ್ಲ ಇನ್ನು ಇವರು. ಸೊ ಅದಕ್ಕೋಸ್ಕರ ಯಾರಾದರೂ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಏನ್ ಮಾಡ್ಬೋದು ಅಂತಂತಂದ್ರೆ, ನೀವು ಹೋಗ್ಬಿಟ್ಟು ಯಾಕೆ ಇದನ್ನ ಮೆನ್ಷನ್ ಮಾಡಿಲ್ಲ,
ಓಕೆನಾ. ಹೊಸ ನೋಟಿಫಿಕೇಶನ್ ಯಾಕೆ ಮೆನ್ಷನ್ ಮಾಡಿಲ್ಲ, ಸೊ ಅದನ್ನು ಚೇಂಜ್ ಮಾಡಿ ಕೊಡಿ ಅಂತಂದೇಳಿ ನಾನು ಅಪ್ಡೇಟ್ ಮಾಡ್ಬೋದು. ಅಥವಾ ನಾನು ಕೂಡ ವಿಚಾರಿಸ್ತೀನಿ, ಓಕೆನಾ. ಸ್ವಲ್ಪ ಎಲ್ಲ ಗೊತ್ತಿರೋರ ಪತ್ರ ವಿಚಾರಿಸ್ಬಿಟ್ಟು ಇದಕ್ಕೇನು ಮಾಡ್ಬೋದು ಅಂತಂದೇಳಿ ವಿಚಾರಿಸ್ಬಿಟ್ಟು ಮತ್ತೆ ಫರ್ದರ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ, ಓಕೆನಾ. ಸೊ ಫೈನಲ್ ಆಗಿ ಏನು ಹೇಳ್ತಿದ್ದೀನಿ ಅಂತಂತಂದರೆ, ಇದು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಅಲ್ಲ, ಓನ್ಲಿ C&R ರೂಲ್ಸ್ ಅಂತ ಹೇಳ್ತೀವಿ, ಅಂದರೆ ಕ್ಯಾಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸು, ಓಕೆನಾ. ಸೊ ಅದಕ್ಕೋಸ್ಕರ